ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಮತ್ತು ಲತಾ ಅವರೇ, ಏನು ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು? ನಮಸ್ಕಾರ ವೀಕ್ಷಕರಿಗೆ, ಅಯ್ಯಂಗಾರ್ ಫುಡ್ಸ್ಗೆ ಸ್ವಾಗತ ಸುಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ನಿಮಗೆ. ಇದು ಆನ್ ಡಿಮಾಂಡ್. ನಮಗೆ ಭಾಳಷ್ಟು ಪ್ರೇಕ್ಷಕರು ನಮ್ಮ ವಾಟ್ಸಪ್ಗೆ ಮೆಸೇಜ್ ಕಳಿಸಿದ್ರು, ನೀವು ರೈಸ್ ಐಟಮ್ಸ್ ಮಾಡಿ ತೋರಿಸ್ತಾನೆ ಇಲ್ಲ ಅಂತ. ಹಾಗಾಗಿ ಕೆಲವೊಂದು ರೈಸ್ ಐಟಮ್ಸ್ ಮಾಡಿ ತೋರಿಸೋಣ ಅಂತ. ಇದಂತೂ ಪರ್ಟಿಕ್ಯುಲರ್ಲಿ ಮಹಾಲಯ ಸ್ಪೆಷಲ್ ಅಂತ ಹೇಳಿ ಎಳ್ಳಿನ ಚಿತ್ರಾನ್ನ, ಅಂದರೆ ನನಗೆ ಅಂಗಡಿ ಅಯ್ಯಂಗಾರ್ ಭಾಷೆಲೇ ತಮಿಳೇ ಅಳ್ಳೋಗ್ರೆ ಅಂತ ಹೇಳ್ರಮೆ ಅದು. ಸೊ ಎಳ್ಳಿನ ಚಿತ್ರಾನ್ನ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ. ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಾಡೋಣಂತೆ ಬನ್ನಿ. ಅಯ್ಯಂಗಾರ್ ಫುಡ್ಸ್ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ ಪೂರ್ತಿ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ತಿಳಿದವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರೂ ತಿಳಿಸಿ. ಇದನ್ನು ನೀವು ಎಷ್ಟು ಜಾಸ್ತಿ ನೋಡ್ತಾ ಇರ್ತೀರೋ ಅಷ್ಟು ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ ನಮಗೆ. ಥ್ಯಾಂಕ್ ಯು. ಎಳ್ಳೋಗ್ರೆ ಮಹಾಲಯ ಸ್ಪೆಷಲ್. ನೋಡಿ ವೀಕ್ಷಕರೇ, ಗ್ಯಾಸ್ ಹಚ್ಚಿ ಮಾಡಲಿಟ್ಟಿದ್ದೀನಿ. ಇದಕ್ಕೆ ನಾನು ಎಳ್ಳು ತೊಗೋತೀನಿ. ಇವಾಗ ನೀವು ಕರಿ ಎಳ್ಳು ತೊಗೋಬೋದು ಅಥವಾ ಬಿಳಿ ಎಳ್ಳು ತೊಗೋಬೋದು. ನಾನು ಮಹಾಲಯ ಸ್ಪೆಷಲ್ ಅಂತ ಹೇಳಿ ಕರಿ ಎಳ್ಳು ತೊಗೊಂಡಿದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಕರಿ ಎಳ್ಳನ್ನ ಇವಾಗ 4 ಸ್ಪೂನ್ ಹಾಕೋತಾ ಇದ್ದೀನಿ. 4 ಸ್ಪೂನ್ ಕರಿ ಎಳ್ಳು. ಇದು ಸ್ವಲ್ಪ ಚಿಟಿಪಿಟಿ ಅಂತ ಶಬ್ದ ಬರಬೇಕು. ಕರಿ ಎಳ್ಳು ಇಷ್ಟ ಇರಲಾರ್ದವರು ಬಿಳಿ ಎಳ್ಳು ಯೂಸ್ ಮಾಡ್ಕೋಬೋದು. ಎಲ್ಲ ಆದಷ್ಟು ಸಣ್ಣ ಊರಿನಲ್ಲೇ ಹುರಿರಿ. ಹುರಿತಿರೋದು ಗೊತ್ತಾಗತ್ತೆ ನಿಮಗೆ, ಎಳ್ಳು ದಪ್ಪ ಆಗುತ್ತೆ. ಮತ್ತು 4 ಸ್ಪೂನಷ್ಟು ಕಡಲೆಬೇಳೆ, ಈ ಕಡಲೆಬೇಳೆ ಎಳ್ಳು ಹುರಿದಿದೆ. ಇದನ್ನು ಸಪ್ರೇಟಾಗಿ ಒಂದು ಬಾತಿಗೆ ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ. ನೆಕ್ಸ್ಟು ಇದೇ ರೀತಿ ಡ್ರೈ ರೋಸ್ಟಲ್ಲಿ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಅದು ಘಮ ಬರಬೇಕು. ಉದ್ದಿನಬೇಳೆ ಹುರಿದ್ರೆ ಘಮ ಬರುತ್ತಲ್ಲ, ಬಂದು ಒಂದು ಸ್ವಲ್ಪ ಬ್ರೌನಿಷ್ ಆಗಲಿ, ಗೋಲ್ಡನ್ ಬ್ರೌನ್ ಆಗಿ. ಮತ್ತು ಒಂದು 2 ಸ್ಪೂನಷ್ಟು ಮೆಣಸು ಇಟ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಮಗೆ ಈ ಎಳ್ಳು ಚಿತ್ರಾನ್ನದಲ್ಲಿ ಖಾರ ಬರೋದು ಮೆಣಸಿಂದಾನೇ ಖಾರ ಬರೋದು. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸು ಹಾಕೋಬೋದು. ಮತ್ತು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು 3 ಬ್ಯಾಡಗೆ ಮೆಣಸಿನ್ಕಾಯಿ ಬರೀ ಕಲರ್ಗೋಸ್ಕರ. ಆ್ಯಕ್ಚುಲಿ ಇದರೆಲ್ಲ ಏನು ಬ್ಯಾಡಗೆ ಅಲ್ಲ, ಖಾರ ಏನಿರೋದಿಲ್ವಲ್ಲ, ಹಾಗಾಗಿ ಖಾರಕ್ಕೋಸ್ಕರ ಏನಲ್ಲ ಇದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈ ಇದೇ ಹೀಟೊಳಗೆ 1 ಕಪ್ಪು ಕೊಬ್ಬರಿ, ಗ್ಯಾಸ್ ಹಚ್ಚಿತ್ತಂದರೆ ಕೊಬ್ಬರಿ ತುಂಬ ಬ್ರೌನ್ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಬರೀ ಕಾವು ಬರಬೇಕಷ್ಟೇ ಸಾಕಿದಕ್ಕೆ. ಕೊಬ್ಬರಿ ಬಂದು ಒಂದು ಮೀಡಿಯಂ ಸೈಜ್ ಗಿಟ್ಕು. ಹೌದು, ಒಂದು ಚಿಕ್ಕ ಕೊಬ್ಬರಿ, ಪೂರ್ತಿ ಕೊಬ್ಬರಿನಲ್ಲಿ ಅಥವಾ ಮೀಡಿಯಂ ಸೈಜ್ ಅಂಟ್ಕೊಳ್ಳಿ. ಅದು 1 ಪೋರ್ಷನ್ ಆಫ್ ಇಟ್, ಅಂದರೆ 1 ಗಿಟ್ಕು ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಈ ಮಿಶ್ರಣ ಪೂರ್ತಿ ಆರಬೇಕು. ಆರಿದ್ಮೇಲೆ ಇದು ನಾವು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತುಂಬ ನುಣ್ಣಿಗೂ ಅಲ್ಲ, ಇಲ್ಲ ತುಂಬ ತರತರಿಗೂ ಅಲ್ಲ ಹುರ್ಕೋಬೇಕು. ಆರಕ್ಕೆ ಮೊದಲೇ ನೀವು ಹುರ್ಕೊಂಡ್ಬಿಟ್ರೆ ಎಳ್ಳಿನ ಎಣ್ಣೆ ಅಂಶ ಇದೆಯಲ್ಲ ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗೆ ಬರೋದು ಬೇಡ. ವೀಕ್ಷಕರೇ, ಎಳ್ಳಿನ ಮಿಶ್ರಣನ ಆರಕ್ಕಿಟ್ಟಿದ್ದೀನಿ. ಇನ್ ದ ಮೀನ್ ಟೈಮ್ ಅದು ಆರೋದೊಳಗೆ ಈ ಎಳ್ಳು ಚಿತ್ರಾನ್ನಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ. ಈಗ ಒಂದು 3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಪ್ಯೂರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು.
ಎಣ್ಣೆ ಕಾದಿದೆ. ಈಗ 1-2 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಿಪಿಟಿ ಅಂತಿದೆ ನೋಡಿ. ಮತ್ತು 1-2 ಸ್ಪೂನಷ್ಟು ಕಡಲೆಬೇಳೆ, 1 ರಿಂದ 1.5 ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು ಗೋಡಂಬಿ ಪೀಸ್ ಮಾಡಿ ಇಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. ಮತ್ತು 8 ರಿಂದ 10 ಎಸಳು ಕರಿಬೇವು. ಇಷ್ಟೇ ನೋಡಿ ವೀಕ್ಷಕರೇ. ಒಗ್ಗರಣೆಗೆ ಅನ್ನ ಮಾಡಿ ಮೊದಲೇ ಆರಿಸಿಟ್ಕೊಂಡಿದ್ದೀನಿ. ಈಗ ಎಳ್ಳಿನ ಮಿಶ್ರಣ ಆರಿದ ಮೇಲೆ ಮಿಕ್ಸರಲ್ಲಿ ಪುಡಿ ಮಾಡಿ ಅನ್ನ ಜೊತೆಗೆ ಸೇರಿಸಿ ಈ ಒಗ್ಗರಣೆ ಕೊಟ್ಬಿಡೋದು. ಅಷ್ಟರೊಳಗೆ ಈ ಒಗ್ಗರಣೆನೂ ಎಲ್ಲ ಆರಿರುತ್ತೆ. ಇದು ಮಹಾಲಯ ಸ್ಪೆಷಲ್ ಅಂತ ಹೇಳಿ ಎಳ್ಳಿನ ಚಿತ್ರಾನ್ನ, ಎಳ್ಳೊಗ್ರೆ ಪಂಡ್ರದ್ದು. ಅದಕ್ಕೆ ನಾನು ಕರಿ ಎಳ್ಳು ಯೂಸ್ ಮಾಡಿರೋದು. ಎಳ್ಳಿನ ಮಿಶ್ರಣ ಎಲ್ಲ ಆರಿದೆ. ಇದನ್ನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸುಮಾರು ತರ್ತರಿಯಾಗೂ ಅಲ್ಲ, ಇಲ್ಲ ನುಣ್ಣಗೂ ಅಲ್ಲ, ಹಾಗೆ ಪುಡಿ ಮಾಡ್ಕೊತೀನಿ. ವೀಕ್ಷಕರೇ, ನಾನು ಒಂದು ಅರ್ಧ ಪಾವಷ್ಟು ಅನ್ನನ ಮಾಡಿ ಆರಿಸಿಟ್ಕೊಂಡಿದ್ದೀನಿ. ಈ ಎಳ್ಳೊಗ್ರೆಗೆ ಮಾಡಬೇಕಾದ್ರೆ, ಎಳ್ಳು ಚಿತ್ರಾನ್ನ ಮಾಡಬೇಕಾದ್ರೆ ಅನ್ನ ಆದಷ್ಟು ಉದುದ್ರಾಗಿರೋ ಹಂಗೆ ನೋಡ್ಕೊಳ್ಳಿ. ಈಗ ಆ ಮಿಶ್ರಣ ಏನಿದ್ನಲ್ಲ, ಎಳ್ಳಿನ ಪುಡಿ ಮಿಶ್ರಣ, ಅದು ಮಿಕ್ಸಲ್ಲಿ ಪುಡಿ ಮಾಡಿಕೊಂಡು ಸುಮಾರು ಮೀಡಿಯಮ್ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕೋತಾ ಇದ್ದೀನಿ. ಪುಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಳಿಬೋದು. ಪುಡಿ ಹಾಕ್ಕೊಂಡು ಈ ಒಗ್ಗರಣೆ ಏನು ಕೊಟ್ಟಿದ್ದೀನಲ್ಲ, ಈ ಒಗ್ಗರಣೆ ಮಿಶ್ರಣ ಇದಕ್ಕೆ ಹಾಕೊಂಬಿಡಿ. ಎಳ್ಳಿನ ಘಮ ಬರ್ತಾ ಇದೆ, ಸುವಾಸನೆ, ಪರಿಮಳ. ಜನರಲಿ ಎಳ್ಳಿನ ಚಿತ್ರಾನ್ನಕ್ಕೆ ನಾವು ಇಂಗು ಸೇರಿಸೋದಿಲ್ಲ, ಇಲ್ಲಾಂದರೆ ಯೂಶ್ವಲಿ ಎಲ್ಲದಕ್ಕೂ ಇಂಗು ಸೇರಿಸ್ತೀನಿ ನಾನು. ಈ ಎಳ್ಳಿನ ಚಿತ್ರಾನ್ನಲ್ಲಿ ಎಳ್ಳಿನ ಪರಿಮಳನೇ ಬೇರೆ ಥರ ಇರುತ್ತೆ. ಅದು ಎಸ್ಪೆಷಲಿ ಎಳ್ಳು ಹುರಿದಾದ್ಮೇಲಂತೂ ಅದ್ರ ಘಮನೇ ಬೇರೆ ಇರುತ್ತೆ. ಹಾಗಾಗಿ ನೀವು ಇಂಗು ಹಾಕಿಬಿಟ್ರೆ ಅದು ಹೊಡೆದಾಕ್ಬಿಡುತ್ತೆ. ಹಾಗಾಗಿ ನಾನು ಇಂಗು ಹಾಕಿಲ್ಲ, ಬರೀ ಎಳ್ಳಿನ ಪುಡಿನೇ ಇದರೊಳಗೆ ಮೇನು. ಮತ್ತು ಖಾರಕ್ಕೆ ನಾ ಏನು ಮೆಣಸು ಹಾಕ್ಕೊಂಡಿದ್ನಲ್ಲ ಅದೇ. ನಾ ಕರಿ ಎಳ್ಳು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಈ ಕಲರ್ ಬಂದಿದೆ. ನೀವು ಬಳ್ಳಿ ಎಳ್ಳು ಯೂಸ್ ಮಾಡಿದ್ರೆ ಕಲರ್ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ನೋಡಿ, ಸಿಂಪಲಾಗಿ ಎಳ್ಳೊಗ್ರೆ, ಎಳ್ಳು ಚಿತ್ರಾನ್ನ ರೆಡಿಯಾಗಿದೆ. ನೀವು ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಫೀಸ್ಗೆ ಹೋಗೋರು ಡಬ್ಬಿಗೆ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಯಾವುದಕ್ಕೆ ಬೇಕಾದರೂ ಕಳಿಸ್ಬೋದು. ಇದು ಮಾಡಿಬಿಟ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಡೆಗೆ ಹಾಕ್ಕೊಳ್ಳಿ. ಯಾಕಂದರೆ ನೀವು ಮಿಶ್ರಣ ಎಲ್ಲ ಮಾಡಿದ್ಮೇಲೆ ಎಷ್ಟಾಗಿರುತ್ತೆ ಅಂತ ಗೊತ್ತಾಗತ್ತೆ ನಿಮಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸುಮಾರು ನಾನು 1-1.25 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಳ್ಳೆ ಒಳ್ಳೆಯೊಬ್ಬರೇ ಗಮು ಒಂದು ಪ್ಲಸ್ ನಾನು ಗೋಡಂಬಿ ವರದಿಂದ ಕೂಡ. ನಾನು ಇದಕ್ಕೆ ಕಡಲೆಕಾಯಿ ಸೇರಿಸಿಲ್ಲ, ಯಾಕಂದರೆ ಕಡಲೆಕಾಯಿ ಸೇರಿಸಿದ್ರೆ ಅದು ಟೇಸ್ಟ್ ಬೇರೆ ಬರುತ್ತೆ. ಬರೀ ಗೋಡಂಬಿ ಯೂಸ್ ಮಾಡಿದ್ದೀನಿ. ಮತ್ತು ಮಹಾಲಯ ಗೋಸ್ಕರ ಮಾಡ್ತಾ ಇದ್ದೀನಲ್ಲ, ಆವಾಗ ಕಡಲೆಕಾಯಿ ನಿಷೇಧ ಅಂತ ಹೇಳಿ ಬರೀ ಗೋಡಂಬಿ ಯೂಸ್ ಮಾಡಿದ್ದೀನಿ. ಬೇರೆ ದಿನದಲ್ಲಿ ಬಿಳಿ ಎಳ್ಳು ಮತ್ತು ಕಡಲೆಕಾಯಿ ಕೂಡ ಬೇಕಾದ್ರೆ ಹಾಕೋಬೋದು. ಕಡಲೆಕಾಯಿ ಗೋಡಂಬಿ ಎರಡೂ ಹಾಕೋಬೋದು. ಬಟ್ ಬರೀ ಗೋಡಂಬಿ ಹಾಕ್ಕೊಂಡ್ರೆ ಅದರದೇ ಟೇಸ್ಟ್ ಬೇರೆ, ಕಡಲೆಕಾಯಿದೇ ಬೇರೆ ಟೇಸ್ಟ್ ಇರುತ್ತೆ. ನೋಡಿದ್ರೆ ವೀಕ್ಷಕರೇ, ರೆಡಿ, ಎಳ್ಳು ಚಿತ್ರಾನ್ನ ರೆಡಿ ಇದೆ. ಸೊ ನೀವು ಆರಾಮಾಗಿ ಪುಡಿ ಮಾಡಿ ಇಟ್ಕೊಂಬಿಡಿ, ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಅನ್ನ ಒಂದು ಉದುದ್ರಾಗಿ ಮಾಡ್ಕೊಂಬಿಟ್ರೆ, ಕಲಿಸ್ಕೊಂಡು ಒಗ್ಗರಣೆ ಒಂದು ಕೊಟ್ಕೊಂಡ್ಬಿಟ್ರೆ ನಿಮ್ಮ ಡಬ್ಬಿಗಳಿಗೆ, ಲಂಚ್ ಬಾಕ್ಸ್ಗಳಿಗೆ, ಮಕ್ಕಳಿಗೆ ರೆಡಿ ಇರುತ್ತೆ. ಸೊ ಎಲ್ರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಳ್ಳೊಗ್ರೆ ಮಹಾಲಯ ಸ್ಪೆಷಲ್. ವೀಕ್ಷಕರೇ, ಅಯ್ಯಂಗಾರ್ ಫುಡ್ಸಿಂದ ಇವತ್ತು ನಾವಿಬ್ಬರು ಎಳ್ಳೊಗ್ರೆ ಮಾಡಿದ್ದೀವಿ, ಎಳ್ಳು ಚಿತ್ರಾನ್ನ ಮಾಡಿದ್ದೀವಿ. ಇದು ಮಹಾಲಯ ಸ್ಪೆಷಲ್ ಅಂತ ಹೇಳಿದ್ದೀವಿ. ಓಕೆ, ಸೊ ಇದು ಮುಗಿಸಿ ನಾವು ಇವಾಗ ವಿ ಆರ್ ಸೈನಿಂಗ್ ಆಫ್. ಸೊ ಜಯರಾಮನ್ ಲತಾ ಕಡೆಯಿಂದ ನಮಸ್ಕಾರಗಳು.
ಧನ್ಯವಾದಗಳು. ಮತ್ತು ಎಲ್ರಿಗೂ ಇನ್ ಅಡ್ವಾನ್ಸ್ ಆಗಿ ಶುಭ ನವರಾತ್ರಿ. இந்த ஐங்கார் தமிழ் சொல்லுமா. ಅದೇ ಇನ್ನಿಕ್ಕಿ ಮಹಾಲಯ ಸ್ಪೆಷಲ್ ಅಂತ ಅಳ್ಳೋಗ್ರೆ ಪಣಿಕ್ರೋ. ಇನ್ನೂ 2-3 ನಾಯಕರ್ತಿನೋ ಯಾರು ಪಣ್ಣಿಲಿಯೋ ಯಾರು ಕಲ್ತ್ಕೊಂಡಿಲ್ಯೋ ಎಂಡಿ ನಾತ್ನಾರು ಚೊಲ್ರಪಡಿ ಕಲಿಯೋರಿಗೆ ಹೊಸಬರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಚೊಲ್ರಪಡಿ ಅವಳಕ್ಕೆ ಇದು ಅಂತ ತೆರೆஞ்சுக்கோங்க. ಓಕೆ, ಎಲ್ಲರೂ ನವರಾತ್ರಿನನ್ನ ಆಚರಿಸಿಗೋ. ಮಹಾಲಯ ಇನ್ನೇನ ನಾಳೆ ನೀಕ್ ಬಂದ್ಗಣಿಕ್ರನ್ನ. ಸೊ ಹ್ಯಾಪಿ ನವರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.